ನಮಸ್ಕಾರ ಸ್ನೇಹಿತರೆ, SATS MDM ವೆಬ್ಸೈಟ್ನಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ 2025 ಈ ಒಂದು 3 ತಿಂಗಳುಗಳ ಒಂದು ತ್ರೈಮಾಸಿಕ, ಈ ಒಂದು ತ್ರೈಮಾಸಿಕದ ಒಂದು ವಿದ್ಯಾರ್ಥಿಗಳಿಗೆ ಮೊಟ್ಟೆ ಬಾಳೆಹಣ್ಣು ವಿತರಿಸಿರುವ ಮಾಹಿತಿಯನ್ನು ನಾವು ಇಂದೀಕರಣ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ನಲ್ಲಿ SATS MDM ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ SATS ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಲಾಗಿನ್ ಪೇಜಲ್ಲಿ ಅಂದರೆ PM ಪೋಷನ್ ಶಕ್ತಿ ನಿರ್ಮಾಣ್ PM ಪೋಷನ್ ಕರ್ನಾಟಕ, ಇಲ್ಲಿ ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಸ್ಥಳದಲ್ಲಿ ನಿಮ್ಮ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ, ಕ್ಯಾಪ್ಚಾವನ್ನು ಟೈಪ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ, ಹೊಸ ಪಾಸ್ವರ್ಡ್ ರೀಸೆಟ್ ಮಾಡಿಕೊಳ್ಳಿ. ನಂತರ ಲಾಗಿನ್ ಆಗಿ SATS MDMನ ಹೋಮ್ ಪೇಜ್ಗೆ ಬನ್ನಿ. ಸೊ ನೋಡ್ಬೋದು, ಲಾಗಿನ್ ಆದಮೇಲೆ ನಿಮಗೆ ಹೋಮ್ ಪೇಜಲ್ಲಿ ಈ ರೀತಿ ಇರ್ತದೆ. ಸೊ ಮತ್ತು ನೀವು ಎಡಗಡೆ ಸ್ಕ್ರಾಲ್ ನೋಡ್ತಾ ಬಂದಾಗ ಎಡಗಡೆ ಮೆನುಗಳಲ್ಲಿ ನಿಮಗೆ ನೋಡ್ಬೋದಾಗಿರುತ್ತದೆ SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್ ಡಿಸೆಂಬರ್ 2025 ಅಂತ ನಿಮಗೆ ಇಲ್ಲಿ ಒಂದು ಆಪ್ಷನ್ ಶೋ ಆಗ್ತಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ನಿಮಗೆ SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್ ಡಿಸೆಂಬರ್ 2025 ಅಂತ ಪೇಜ್ ಬರ್ತದೆ. ಇಲ್ಲಿ ನಿಮ್ಮ ಸ್ಕೂಲ್ನ ಬೇಸಿಕ್ ಡೀಟೇಲ್ಸನ್ನೆಲ್ಲ ನೋಡಬಹುದಾಗಿರುತ್ತದೆ. ಚೂಸ್ ಕ್ವಾರ್ಟರ್ ಮುಂದೆ ಒಂದು ವೈಟ್ ಬಾಕ್ಸ್ ಇದೆ, ಅದರಲ್ಲಿ 3rd ಕ್ವಾರ್ಟರ್ ಡೌನ್ ಏರೋ ಮಾರ್ಕ್ ಅಂತ ಇದೆ. ಕ್ಲಿಕ್ ಮಾಡಿ ಇಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಒಂದು ತಿಂಗಳುಗಳು ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಈಗ ಒಂದು ಟೇಬಲ್ ಬಂತು, ಸೀರಿಯಲ್ ನಂಬರ್ ಇದೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳುಗಳ ಕಾಲಮ್ ನೋಡಬಹುದು. ಮತ್ತು ಎನ್ರಾಲ್ಮೆಂಟ್ ಕಾಲಮ್ನಲ್ಲಿ ಆಯಾ ತಿಂಗಳುವಾರು ವಿದ್ಯಾರ್ಥಿಗಳ ಒಂದು ದಾಖಲಾತಿ ಸಂಖ್ಯೆ ಆಟೋಮೆಟಿಕ್ ಆಗಿ ಬಂದಿರುತ್ತದೆ. ಟೋಟಲ್ ವರ್ಕಿಂಗ್ ಡೇಸನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತದೆ. ಅಂದರೆ ಈ ಒಂದು 3 ತಿಂಗಳುಗಳಲ್ಲಿ ತಿಂಗಳುವಾರು ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ಟೋಟಲ್ ವರ್ಕಿಂಗ್ ಡೇಸ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಕಮ್ಯುನಿಟಿವ್ ಅಟೆಂಡೆನ್ಸ್ನಲ್ಲಿ ಈ ಒಂದು 3 ತಿಂಗಳುವಾರು ವಿದ್ಯಾರ್ಥಿಗಳ ಒಟ್ಟು ಹಾಜರಾತಿಯನ್ನು ಈ ಒಂದು ಕಮ್ಯುನಿಟಿವ್ ಅಟೆಂಡೆನ್ಸ್ ಬಾಕ್ಸ್ ಅಥವಾ ಕಾಲಮ್ನಲ್ಲಿ ತಿಂಗಳವಾರು ಎಂಟ್ರಿ ಮಾಡಿ ಕಮ್ಯುನಿಟಿವ್ ಎಗ್ ಕನ್ಸ್ಯೂಮರ್ನಲ್ಲಿ ಈ ಒಂದು ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳು ಪ್ರತಿ ತಿಂಗಳುವಾರು ವಿದ್ಯಾರ್ಥಿಗಳ ಒಟ್ಟು ಮೊಟ್ಟೆ ಸೇವಿಸಿದ ಒಂದು ಸಂಖ್ಯೆಯನ್ನು ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ಡ್ ಸಂಖ್ಯೆಯನ್ನು ಆಯಾ ಒಂದು ತಿಂಗಳುವಾರು ವೈಟ್ ಬಾಕ್ಸ್ನಲ್ಲಿ ಆಯಾ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತಾ ಬನ್ನಿ. ನಂತರ ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಈ ಒಂದು ಕಾಲಮ್ನಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳುಗಳಲ್ಲಿ ತಿಂಗಳುವಾರು ವಿದ್ಯಾರ್ಥಿಗಳು ಸೇವಿಸಿದ ಒಟ್ಟು ಬನಾನಾ ಕಮ್ಯುಲೇಟಿವ್ ಬನಾನಾ ಕನ್ಸ್ಯೂಮ್ಡ್ ಸಂಖ್ಯೆಯನ್ನು ತಿಂಗಳುವಾರು ಕೊಟ್ಟಿರುವಂತಹ ವೈಟ್ ಬಾಕ್ಸ್ಗಳಲ್ಲಿ ಒಟ್ಟು ಬನಾನಾ ಸೇವಿಸಿದ ಸಂಖ್ಯೆಯನ್ನು ಟೈಪ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಅಲೌಡ್ ಡೇಸ್ನಲ್ಲಿ ಉದಾಹರಣೆಗೆ ನೋಡಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳುಗಳಲ್ಲಿ ನೀವು ಮ್ಯಾಕ್ಸಿಮಮ್ ಅಕ್ಟೋಬರ್ನಲ್ಲಿ 9 ದಿವಸ, ನವಂಬರ್ನಲ್ಲಿ 24 ದಿವಸ, ಡಿಸೆಂಬರ್ನಲ್ಲಿ ಒಟ್ಟು 26 ದಿನಗಳಿಗೆ ಮ್ಯಾಕ್ಸಿಮಮ್ ನೀವು SNF ಇನ್ಫಾರ್ಮೇಷನನ್ನು ಫಿಲ್ ಮಾಡಬಹುದಾಗಿರುತ್ತದೆ. ಈ ಒಂದು SNF ಇನ್ಫಾರ್ಮೇಷನ್ ಡೀಟೇಲ್ಸನ್ನೆಲ್ಲ ನೀವು ಎಂಟರ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾಕ್ಸಿಮಮ್ ಅಲೌಡ್ ಡೇಸ್ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಡೇಸ್ ನೀವು ಎಂಟರ್ ಮಾಡಿದರೆ ಅದು ತೆಗೆದುಕೊಳ್ಳುವುದಿಲ್ಲ. ನೀವು ಎಷ್ಟೇ ಹೆಚ್ಚು ಡೇಸ್ ಎಂಟರ್ ಮಾಡಿದರೆ ಅದು ಕಂಟಿನ್ಯೂ ಆಗೋದಿಲ್ಲ, ಮತ್ತು ರಿಟರ್ನ್ 0 ಅಂತಾನೆ ಬರ್ತಿರ್ತದೆ. ಕಮ್ಯುನಿಟಿವ್ ಅಟೆಂಡೆನ್ಸ್ ಕಾಲಮ್ನಲ್ಲಿ ಇರುವಂತಹ ಸಂಖ್ಯೆಗೂ ಮತ್ತು ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ಡ್, ಕಮ್ಯುನಿಟಿ ಬನಾನಾ ಕನ್ಸ್ಯೂಮ್ಡ್ ಕಾಲಮ್ಗಳಲ್ಲಿ ಎಂಟ್ರಿ ಮಾಡ್ತಕ್ಕಂತಹ ಸಂಖ್ಯೆಗೂ ಟ್ಯಾಲಿ ಬರಬೇಕು. ಇಲ್ಲಿ ಶೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಪಾಪಲ್ಲಿ ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರುತ್ತದೆ. ಈ ಒಂದು ಪೇಜಲ್ಲಿ ನೀವು ಮತ್ತೆ ಏನು ಮಾಡಿ ಎಡಗಡೆ ಇರತಕ್ಕಂತಹ ಮೆನುಗಳಲ್ಲಿ ನೀವು ನೋಡ್ತಾ ಬಂದಾಗ ನೋಡಬಹುದು. ಮತ್ತು ಈ ಒಂದು SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್, ಡಿಸೆಂಬರ್ 2025 ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್, ಡಿಸೆಂಬರ್ 2025 ಪೇಜ್ ಬರ್ತದೆ. ಇಲ್ಲಿ ನಿಮ್ಮ ಸ್ಕೂಲ್ನ ಬೇಸಿಕ್ ಡೀಟೇಲ್ಸನ್ನೆಲ್ಲ ನೋಡಬಹುದಾಗಿರುತ್ತದೆ. ಸೊ ಮತ್ತು ಚೂಸ್ ಕ್ವಾರ್ಟರ್ನಲ್ಲಿ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ 3rd ಕ್ವಾರ್ಟರ್ ಅಂತ ಬಂದಿರುತ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡಬಹುದು
ನೋಡಬಹುದು. ಇಲ್ಲಿ ನೀವು ಸೇವ್ ಮಾಡಿರ್ತಕ್ಕಂಥ SNF ಇನ್ಫಾರ್ಮೇಷನ್ ಎಲ್ಲ ಶೋ ಆಗ್ತಿರುತ್ತೆ. ಈ ಒಂದು ಇನ್ಫಾರ್ಮೇಷನಲ್ಲಿ ಅಪ್ಡೇಟ್ ಮಾಡಬೇಕಾಗಿದ್ದರೆ ಅಪ್ಡೇಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಮತ್ತು ಈ ಒಂದು SNF ಫಿಲ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಒಂದು ರಿಪೋರ್ಟ್ಗಾಗಿ ಮತ್ತೆ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ SNF ಫಾರ್ ಅಕ್ಟೋಬರ್ ಡಿಸೆಂಬರ್ 2025 ರಿಪೋರ್ಟ್ ಅಂತಕ್ಕಂಥ ಬಟನ್ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನಿಮಗೆ SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್ ಡಿಸೆಂಬರ್ 2025 ರಿಪೋರ್ಟ್ ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಏನೆಲ್ಲ ನೋಡಬಹುದಾಗಿರುತ್ತದೆ. ಇಲ್ಲಿ ಮಂತ್ ಮುಂದೆ ಒಂದು ವೈಟ್ ಬಾಕ್ಸ್ನಲ್ಲಿ ಪಿಕ್ ಎ ಮಂತ್ ಅಂತಕ್ಕಂಥ ಒಂದು ವೈಟ್ ಬಾಕ್ಸ್ ನೀವು ಟಚ್ ಮಾಡಿದಾಗ ಸೊ ಇಲ್ಲಿ ನೀವು ಮಂತನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಇಲ್ಲಿ 2025 ಅಕ್ಟೋಬರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಬಹುದು ಇಲ್ಲಿ ಕೆಳಗಡೆ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ ಮಂತ್ನ SNF ರಿಪೋರ್ಟ್ ಬರುತ್ತದೆ. ಬಟ್ ಈಗ ಬರ್ತಾ ಇಲ್ಲ. ಸೊ ಇದನ್ನು ಇನ್ನೂ ಅಪ್ಡೇಟ್ ಮಾಡಲಾಗ್ತಾ ಇದೆ. ಮತ್ತು ರಿಪೋರ್ಟನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಎಕ್ಸ್ಪೋರ್ಟ್ ಟು PDF ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು SNF ರಿಪೋರ್ಟನ್ನು ನೀವು PDF ರೂಪದಲ್ಲಿ ಸೇವ್ ಅಥವಾ ಸೇವ್ ಮಾಡಿಕೊಂಡು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.